ರಾಜ್ಯದಲ್ಲಿ ಬರ ಇಲ್ಲ. ಯಾಕೆ? ಕ್ಯಾಬಿನೆಟ್ 15%ಗಿಂತ ಹೆಚ್ಚು ಜನರನ್ನ ಸಚಿವ ಖಾತೆ ಕೊಡೋದಿಲ್ಲ. ಸಂವಿಧಾನದ ಪ್ರಕಾರ 15% ಅಷ್ಟೇ ಶಾಸಕರಿಗೆ ಮಂತ್ರಿ. ಆದರೆ ಇಂಡೈರೆಕ್ಟ್ ಆಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 84-85 ಜನ ಕ್ಯಾಬಿನೆಟ್ ದರ್ಜೆಯವರಿದ್ದಾರೆ. ಅಂದ್ರೆ ನೀವು ಸಂವಿಧಾನವನ್ನು ಓದ್ರಿ ಅಂತ ಅಭಿಯಾನ ಮಾಡ್ತೀರಾ. ಸಂವಿಧಾನ ಓದಿರಿ, ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಾರೆ. ಮುಖ್ಯಮಂತ್ರಿಗಳ ಉಲ್ಲಂಘನೆ ಮಾಡ್ತಾರೆ ಇಂಡೈರೆಕ್ಟ್ ಆಗಿ. ಯಾಕೆ ಸಂವಿಧಾನವನ್ನು ಓದ್ರಿ ಅಂತ ಹೇಳಿದ್ರಿ? ಮತ್ತೆ ಯಾಕೆ ಮಕ್ಕಳಿಗೆಲ್ಲ ಎಲ್ರಿಗೂ ಗೌರ್ಮೆಂಟ್ ಕಚೇರಿಗಳಲ್ಲಿ ಸಂವಿಧಾನವನ್ನು ಓದಿರಿ ಅಂತ ಪ್ರಿಯಂಬಲ್ ಹಾಕ್ತಿದ್ರಿ, ಪೀಠಿಕೆ ಹಾಕಿದ್ರಿ, ನೋಡಿದ್ರೆ ನಮ್ಮ ವಿಧಾನಸೌಧದಲ್ಲಿ ಹಾಕಿದ್ರಿ. 84 ಜನ ಕ್ಯಾಬಿನೆಟ್ ದರ್ಜೆ. ಖರ್ಚು ಕಡಿಮೆ ಮಾಡ್ಬೇಕು. ಸಾಮಾನ್ಯವಾಗಿ ಬರ ಇದ್ರೆ ಸರ್ಕಾರ ದುಂದು ವೆಚ್ಚವನ್ನು ಕಡಿಮೆ ಮಾಡ್ಬೇಕು. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ವಿಪರೀತ ದುಂದು ವೆಚ್ಚ. ಏನು ಯಾವುದೇ ನಿಯಂತ್ರಣನೇ ಇಲ್ಲ. ನಿಗಮಗಳಿಗೆ ಎಲ್ಲ ನಿಗಮಗಳನ್ನ ತುಂಬಿದ್ದಾರೆ. ಸೋತಂತ ಹಿರಿಯ ಮಾಜಿ ಸಚಿವರುಗಳಿಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ದಾರೆ. ಆರ್.ವಿ. ದೇಶಪಾಂಡೆ ತೆಗೆದುಕೊಳ್ಳಿ, ಎಚ್.ಎಂ. ರೇವಣ್ಣ ತೆಗೆದುಕೊಳ್ಳಿ, ಇನ್ನೊಂದು 4 ದಿವಸ ಬಹುಶಃ ಇವರು ಬರ್ತಾರೆ, ರಮೇಶ್ ಕುಮಾರ್ ಆಗ್ತಾರೆ. ಈ ತರ ಮತ್ತೆ ಮುಖ್ಯಮಂತ್ರಿಗಳ ಕಚೇರಿ, ಮುಖ್ಯಮಂತ್ರಿಗಳ ಮನೆ ಇಷ್ಟು ರಿನೋವೇಟ್ ಆಗಿದೆ. 6,40,00,000 ರೂಪಾಯಿ ಖರ್ಚು ಮಾಡಿದ್ದಾರೆ ರಿನೋವೇಷನ್ಗೆ. ಹೊಸ ಮನೆ ಕಟ್ಬೋದಾಗಿದೆ. 6,40,00,000 ರಿನೋವೇಷನ್ಗೆ ಖರ್ಚು ಮಾಡಿದ್ದಾರೆ. ಬೇರೆ ಬೇರೆ ಸಚಿವರು ಹಿಂಗೆಲ್ಲ ಸೇರಿದ್ರೆ ಸುಮಾರು 10 ಕೋಟಿಗಿಂತ ಹೆಚ್ಚು ಬರೀ ರಿನೋವೇಷನ್ಗೆ ಖರ್ಚು ಮಾಡಿದೆ ಸರ್ಕಾರ. ಸಚಿವರಿಗೆ 34 ಇನೋವಾ ಕಾರುಗಳನ್ನು ಪರ್ಚೇಸ್ ಮಾಡಿದ್ದಾರೆ. ರಾಜ್ಯದಲ್ಲಿ ಬರ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬರ ಇದ್ದಿದ್ರೆ ಮೇವಿನ ಬೀಜಗಳನ್ನು ಹಂಚಬೇಕಾಗಿತ್ತು. ಬೆಳೀರಿ, ದನಕರುಗಳಿಗೆ ಮೇವನ್ನು ಸಪ್ಲೈ ಮಾಡಿ, ನೀರು ಸಪ್ಲೈ ಮಾಡಿ, ಟ್ಯಾಂಕರ್ಗಳನ್ನೆಲ್ಲ ತೆಗೆದುಕೊಂಡು ಗಂಜಿ ಕೇಂದ್ರಗಳನ್ನು ತೆಗೆಯೋದು ಎಲ್ಲ ಮಾಡ್ತಿದ್ರು. ಯಾರು ಮಾಡ್ತಾ ಇಲ್ಲ ಸರ್ಕಾರ. ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ಅಕ್ಕಿ ಕೊಡ್ತಾ ಇಲ್ಲ. 170 ರೂಪಾಯಿ ಕೆಲವರಿಗೆ ಕೊಡ್ತಾರೆ, ಕೆಲವರಿಗಿಲ್ಲ. ಹೀಗೆ ರಾಜ್ಯದಲ್ಲಿ ಬರ ಇಲ್ಲ ಅಂತ ಅನ್ಸುತ್ತೆ. ವಿಶೇಷ ವಿಮಾನ ಡೆಲ್ಲಿಗೆ ಹೋಗಿ ಬರ್ತಾರೆ. ರಾಜ್ಯದಲ್ಲಿ ಬರ ಇದೆ ಅಂತ ಯಾರು ಅನ್ನಿಸ್ತಾರೆ? ಹೇಗೆ ವಿಪರೀತ ತುಷ್ಟೀಕರಣ ಅಂತ ಹೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಅಸಾಧ್ಯ. ಅವ್ರಿಗೆ ಹೇಳ್ತಾರೆ, ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಬಂಧುಗಳಿಗೆ 10,000 ಕೋಟಿ ರೂಪಾಯಿ ನಿಮ್ಮ ವಿಕಾಸಕ್ಕೆ, ಅಭಿವೃದ್ಧಿಗೆ ಕೊಡ್ತೀವಿ ಅಂತ. ನೋಡಿ, ನಮ್ದೇನು ವಿರೋಧ ಇಲ್ಲ. ಅದು ಬಹುಸಂಖ್ಯಾತರಿಗೂ ಕೂಡ ಕೊಡಿ, ಬಹುಸಂಖ್ಯಾತರಿಗೂ ಕೂಡ ಕೊಡ್ಬೇಕಲ್ಲ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡಿ, ನಮ್ಗೆ ವಿರೋಧ ಇಲ್ಲ ಅದಕ್ಕೆ. ಆದ್ರೆ ಬಹುಸಂಖ್ಯಾತರಿಗೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. 1,000 ಕೋಟಿ ರೂಪಾಯಿನ ಕಾರ್ಯಾದೇಶವನ್ನ ಮಾಡಿದ್ದಾರೆ ಬಜೆಟ್ ನಲ್ಲಿ. ಇದಲ್ಲದೆ ಚರ್ಚ್ಗಳ ಅಭಿವೃದ್ಧಿಗೋಸ್ಕರವಾಗಿ ತೆಗೆದಿಟ್ಟಿದ್ದಾರೆ. ಆದ್ರೆ ಮಂದಿರಗಳಿಗೆ 1 ಪೈಸಾ ಕೊಟ್ಟಿಲ್ಲ, ಮಠಗಳಿಗೆ 1 ಪೈಸಾ ಕೊಟ್ಟಿಲ್ಲ. ಯಾಕೆ? ಈ ರೀತಿಯ ತುಷ್ಟೀಕರಣದ ಪರಾಕಾಷ್ಠತೆನ ಮತ್ತು ಏನ್ ಬೇಕಾದ್ದು ಮಾಡಬಹುದು ತುಷ್ಟೀಕರಣದ ಹೆಸರಿನಲ್ಲಿ. ಒಳಗಡೆ ಬಂದು ಪಾಸ್ಗಳನ್ನ ತೆಗೆದುಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಬಹುದು. ಅವರು ಕೂಗಿ ಹೊರಗಡೆ ಹೋಗಿ ಸನ್ಮಾನ ಮಾಡಿ ಹೊರಗಡೆ ಹೋದ್ರಿ 4 ದಿವಸ ಆದ್ರೂ ಕೂಡ ಅರೆಸ್ಟ್ ಮಾಡಲ್ಲ ಸರ್ಕಾರ. ಯಾಕೆ? ಮೈ ಬ್ರದರ್ಸ್ ಪಾಲಿಸಿ. ಈ ಸರ್ಕಾರದ ಮೈ ಬ್ರದರ್ ಪಾಲಿಸಿ ಇದೆಯಲ್ಲ, ಅವ್ರ ತುಷ್ಟೀಕರಣ ಮತ್ತು ಮೈ ಬ್ರದರ್ ಪಾಲಿಸಿ, ಡ್ಯೂಯಲ್ ಪಾಲಿಸಿಗಳು. ಈ ಸರ್ಕಾರ ಏನು ಮಾಡ್ತಾರೆ? 3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. 34 ಜನ ಪಾಸ್ ತೆಗೆದುಕೊಂಡು ಒಳಗಡೆ ಬಂದಿದ್ದಾರೆ. ಕೇವಲ 3 ಜನ. ಒಬ್ಬರು ಡೆಲ್ಲಿಯವರು
ಒಬ್ಬ ಮೊಹಮ್ಮದ್ ಇಮ್ತಿಯಾಜ್ ಮತ್ತು ಇನ್ನೊಬ್ರು ಅಹಮದ್ ಅಂತ, ಇನ್ನೊಬ್ರು ಮೊಹಮ್ಮದ್ ಶಫಿ ನಾಶಿಪುಡಿನೋ ಎಂಥ ಪುಡಿನೋ ಗೊತ್ತಿಲ್ಲ, ಖಾರದ ಪುಡಿನೋ. ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಹಾವೇರಿ ಜಿಲ್ಲೆನಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ನಿಮ್ಮ ಕಾರ್ಯಕರ್ತರೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಅಂದ್ರೆ ಭಾರತಕ್ಕೆ ಅವಮಾನ ಮಾಡ್ತಾ ಇಲ್ವಾ ನೀವು? ಅವ್ರಿಗೆ FIR ಆಗೋದಿಲ್ಲ. ಅದಕ್ಕೆ ಹೋರಾಟ ಮಾಡಬೇಕಾಯ್ತು ನಾವು. ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ರಾಜ್ಯಾದ್ಯಂತ 3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅನಿವಾರ್ಯವಾಗಿ. 34 ಜನರು ಆಗ್ರಹ ಪಡಿಸ್ತೇವೆ, 34 ಜನಕ್ಕೆ ಅರೆಸ್ಟ್ ಮಾಡಬೇಕು. ಮತ್ತು ಈಗ MP ಆಗಿ ಚುನಾಯಿತರಾಗಿದ್ದಾರೆ. MLAಗಳು ವೋಟ್ ಹಾಕಿ MLAಗಳಿಂದ MP ಆಗಿ ಚುನಾಯಿತರಾಗಿದ್ದಾರೆ ನಾಸಿರ್ ಹುಸೇನ್. ಯಾಕೆ ನಾಸಿರ್ ಹುಸೇನ್ ಅವ್ರನ್ನ ಎನ್ಕ್ವೈರಿ ಒಳಪಡಿಸ್ತಾ ಇಲ್ಲ? ಮೇಲಿಂದ ಬಂದಿದ್ದಾರ? ಇಷ್ಟೊಂದು ತುಷ್ಟೀಕರಣ. ಅನೇಕ ಜನ 16 ಜನ IAS IPS ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಕ್ರಮ ತೆಗೆದುಕೊಳ್ಬೇಕು, ಎನ್ಕ್ವೈರಿ ಮಾಡ್ತಿಲ್ಲ. ಹಾಗಾಗಿ ನಾವು ಆಗ್ರಹ ಪಡಿಸ್ತೇವೆ, ನಾಸೀರ್ ಹುಸೇನ್ ಅವ್ರನ್ನ ಪ್ರಮಾಣ ವಚನ ತೆಗೆದುಕೊಳ್ಳೋದಕ್ಕೆ ಬಿಡಬಾರ್ದು. ಅಲ್ಲಿವರೆಗೆ ಎನ್ಕ್ವೈರಿ ರಿಪೋರ್ಟ್ ಬರೋವರೆಗೂ ಕೂಡ ಅದಕ್ಕೆ ತಡೆಯನ್ನು ಒಡ್ಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ತಡೆಯನ್ನು ಒಡ್ಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ದಲ್ಲಿರ್ತಕ್ಕಂಥ ಉಪರಾಷ್ಟ್ರಪತಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಎ ರಾಜ, ಪ್ರಿಯಾಂಕಾ ಖರ್ಗೆ, ಆಮೇಲೆ ಇವರೆಲ್ಲ ಬ್ರದರ್ಸ್ ಇದ್ದಾರೆ. ಇವರು ಸನಾತನ ಧರ್ಮವನ್ನು ಹೇಗೆ ಬೇಕು ಹಾಗೆ ಬೈಬಹುದು. ಪ್ರಿಯಾಂಕಾ ಖರ್ಗೆ ಸೇರಿಕೊಂಡಂತೆ ಎ ರಾಜ ಇವರೆಲ್ಲ ದೇಶ ವಿಭಜನೆಯ ಬೀಜಗಳು. ರಾಮನ್ ಕಂಡ್ರೆ ನಮಗೆ ಆಗಲ್ಲ, ಟಿಪ್ಪು ಸುಲ್ತಾನ್ ಕಂಡ್ರೆ ಆಗತ್ತ? ಸಂವಿಧಾನ ಓದ್ರಿ ಅಂತ ಹೇಳ್ತೀರಾ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಕ್ರಮ ತೆಗೆದುಕೊಳ್ಳಲ್ಲ. ಇದನ್ನ ಸಂವಿಧಾನ ಓದಿದ್ರು. ಯಾವ ಸಂವಿಧಾನ ಓದಿದ್ದು? ಪಾಕಿಸ್ತಾನದ ಸಂವಿಧಾನ ಓದಿದ್ದ, ಇಂಡಿಯಾದ ಸಂವಿಧಾನ ಓದಿದ್ದ? ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ. ರಾಮೇಶ್ವರಂ ಕೆಫೆನಲ್ಲಿ ಅತ್ಯಂತ NIA ತನಿಖೆ ಕೊಡಿ, NIA ಎಂಕ್ವೈರಿ ಆಗಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಒತ್ತಡ ಬಂದ ಮೇಲೆ NIA ಕೊಡ್ತಾರೆ. ಈ ಸರ್ಕಾರಕ್ಕೆ ಬಹಳ ಒತ್ತಡ ಹಾಕ್ಬೇಕಾಗುತ್ತೆ, ಅಂದ್ರೆ ನಾಡಿನ ಸುರಕ್ಷತೆ ಬಗ್ಗೆ. ಮತ್ತು ಇವರಿಗೆ ಕಂಟಿನ್ಯೂ ಮಾಡ್ತೇನೆ. ಎಷ್ಟು ತುಷ್ಟೀಕರಣ ಇದೆ ಅಂತ ಹೇಳಿದ್ರೆ, KFD PFI ಮೇಲಿದ್ದಂತ ಕೇಸ್ಗಳನ್ನ ತೆಗೆದು 175 ಕೇಸ್ಗಳನ್ನ ತೆಗೆದುಹಾಕಿ 1600 ಜನರನ್ನು ಬಿಡುಗಡೆ ಮಾಡ್ತಾರೆ. ಅದೇ ಎಲಿಮೆಂಟ್ಸ್ ಬಾಂಬ್ ಬ್ಲಾಸ್ಟ್ ಭಾಗಿಯಾಗಿರ್ಬೋದು. ಮತ್ತು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಮಂಗಳೂರಿನಲ್ಲಿ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಮೈ ಬ್ರದರ್ಸ್ ಅಂತ ಅಮಾಯಕರು. ಅದೇ ಅಮಾಯಕರು ಇವತ್ತು ಬಾಂಬ್ ಮಾಡಿರ್ಬೋದು, ಕೂಗಿರ್ಬೋದು. ಅಷ್ಟೇ ಅಲ್ಲ, KG ಹಳ್ಳಿ DJ ಹಳ್ಳಿನಲ್ಲಿ ರಾತ್ರಿ 12:30 ಅವ್ರ ಮನೆ ಸುಟ್ಟಾಗ ಕೆಲವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಎಲ್ಲೋಗಿದ್ದಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡ್ಬರಕ್ ಹೋಗಿದ್ದಾರೆ. ಅಷ್ಟೊಂದು ಕೊತ್ತಂಬರಿ ಸೊಪ್ಪು ತಗೊಂಡ್ಬರಕ್ ಹೋಗ್ತಾರ ಅಮಾಯಕರು. ಮೈ ಬ್ರದರ್ಸ್. ಈ ಮೈ ಬ್ರದರ್ಸ್ ಪಾಲಿಸಿನೇ ಕರ್ನಾಟಕ ರಾಜ್ಯದಲ್ಲಿ ಕೊಲೆಗಳ ಸರಣಿ ನಡೆಯೋದಕ್ಕೆ ಕಾರಣ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋದಕ್ಕೆ ಕಾರಣ ಇದೇ ಮೈ ಬ್ರದರ್ ಪಾಲಿಸಿ, ಇದೇ ತುಷ್ಟೀಕರಣ ನೀತಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸುತ್ತೆ. ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ.
ಕೂಡ ಮಾತಾಡ್ತಾರೆ. ಕೆಲವರು ಡೈರೆಕ್ಟ್ ಆಗಿ ಮಂತ್ರಿಗಳ ಮುಂದೆ ಮಾತಾಡ್ಬೋದು, ಮುಖ್ಯಮಂತ್ರಿಗಳ ಮುಂದೆ ಮಾತಾಡ್ಬೋದು, ಪತ್ರಿಕೆಗಳ ಮುಂದೆ ಮಾತಾಡ್ಬೋದು, ಓಪನ್ ಆಗಿ ಮಾತಾಡ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ಕಲಬುರಗಿ ನಗರದ ಶಾಸಕರೇ ಇದಕ್ಕೊಂದು ಉದಾಹರಣೆ. ಏನ್ರಿ ಫಂಡ್ ಎಲ್ಲ ಬರ್ತಾ ಇಲ್ಲ, ನಮಗೆ ಅನುದಾನ ಬರ್ತಾ ಇಲ್ಲ, ಜನ ಹೇಳ್ತಾ ಇದ್ದಾರೆ. ನಮ್ಮ ಅಲ್ಲಪ್ರಭು ಪಾಟೀಲ್ ಅವರು ಕೇಳಿದ್ದಾರೆ, ಪತ್ರ ಬರೆದಿದ್ರು BR ಪಾಟೀಲ್ ಅವರು. ಅದಕ್ಕೆ ಸುಮಾರು ಜನ ಶಾಸಕರು ಸಹಿ ಹಾಕಿದ್ರು. ಅನುದಾನ ಸ್ಥಗಿತ ಆಗಿದೆ. ಅನುದಾನ ಯಾರಿಗೆ ಕೊಡಕ್ಕಿದೆ? 10,000 ಕೋಟಿ ಘೋಷಣೆ ಮಾಡಕ್ಕೆ ನಿಮಗೆ ಅನುದಾನ ಇದೆ. ಶಾಸಕರಿಗೆ ಕೊಡೋದಕ್ಕೆ ಅನುದಾನ ಇಲ್ವಾ? ಅಭಿವೃದ್ಧಿ ಮಾಡೋದಕ್ಕೆ ಅನುದಾನ ಇಲ್ವಾ? ಈ ರೀತಿ ಪಕ್ಷಪಾತ ನೀತಿ, ಈ ರೀತಿ ಏನು ತುಷ್ಟೀಕರಣದ ಪರಾಕಾಷ್ಠತೆ, ಮೈ ಬ್ರದರ್ ಪಾಲಿಸಿ ಈ ರಾಜ್ಯವನ್ನ ಅತ್ಯಂತ ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಇವತ್ತಿನ ಸರ್ಕಾರದಲ್ಲಿ ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಪಾಕಿಸ್ತಾನಕ್ಕೂ ಕೂಡ ಏನು ಬಿಡ್ತಾರೆ, ಅದು ನರೇಂದ್ರ ಮೋದಿ ಬಿಡ್ತಾರೆ. ನರೇಂದ್ರ ಮೋದಿ ಒಂದು ರೀತಿ ಶತ್ರು ಆಗ್ಬಿಟ್ಟಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು. ಅಟ್ಲೀಸ್ಟ್ ಒಂದು ಇಜ್ಜತ್ ಇಟ್ಕೊಳ್ಬೇಕು. ವಿದೇಶದಲ್ಲಿ ಹೋದಾಗ ಆದ್ರೂ ಕೂಡ ನರೇಂದ್ರ ಮೋದಿನ ಬಗ್ಗೆ ಮಾತಾಡಬಾರ್ದು, ಬೈಬಾರ್ದು, ಅಬ್ಯೂಸ್ ಮಾಡಬಾರ್ದು. ವಾಟ್ ಅವರ್ ಯುವ ಭಾವ ಡನ್. ನಮ್ಮ ರಾಹುಲ್ ಗಾಂಧಿ ವಿದೇಶದಲ್ಲಿ ಹೋದ್ರು ಕೂಡ ಅಬ್ಯೂಸ್ ಮಾಡಿದ್ರು ನಮ್ಮ ಪ್ರಧಾನಮಂತ್ರಿ. ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ರು ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಒಂದೇ ಅಂಶ ಹೇಳ್ತೀನಿ ನಾನು, ಇವರು ಡೆಲ್ಲಿಗೆ ಹೋಗಿ ಹೋರಾಟ ಮಾಡಿದ್ರಲ್ಲ ಜಂತರ್ ಮಂತರ್ನಲ್ಲಿ, ಅತ್ಯಂತ ಸುಳ್ಳಿನಿಂದ ಕೂಡಿರ್ತಕ್ಕಂಥ ಅಸತ್ಯದಿಂದ ಕೂಡಿರ್ತಕ್ಕಂಥ ಹೋರಾಟ. ಒನ್ ಆಫ್ ದಿ ಮೋಸ್ಟ್ ಅಪ್ಕಮಿಂಗ್ ಡಿಸ್ಟ್ರಿಕ್ಟ್. ಆದರೆ ವಿತ್ ಇನ್ವಿಟೆಡ್ ಕಾಲ್ ನಾನು ಹೇಳ್ತೇನೆ, ವಿತ್ ಅಂಡರ್ಲೈನ್ ನಾನು ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರ ಕೈ ಅಂತಹ ಮಂತ್ರಿಗಳ ಕೈನಲ್ಲಿ ಸಿಕ್ಕಿ ಈ ಜಿಲ್ಲೆ ಒದ್ದಾಡ್ತಾ ಇದೆ. ಬ್ಯಾಡ್ ನೇಮ್ ಬಂದಿದೆ, ಬ್ರ್ಯಾಂಡೆಡ್ ಆಸ್ ಬ್ಯಾಡ್ ನೇಮ್. ಯಾಕೆ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ಮಂತ್ರಿಗಳ ಕಾರಣದಲ್ಲಿ ಎಷ್ಟು ಕೊಲೆಗಳಾಗಿದೆ, ಮರಣದಂಧೆ, ಕುಡಿಯೋ ನೀರಿಲ್ಲ, ನೋ ಡೆವಲಪ್ಮೆಂಟಲ್ ಆಕ್ಟಿವಿಟಿ. ನಾನು ಹೋಗೋದಾದ್ರೆ ಮಹಾನಗರ ಪಾಲಿಕೆ ಅಧಿಕಾರಿ ಧನಶೆಟ್ಟಿ ಅವರ ಮೇಲೆ ಹಲ್ಲೆ ನಡೆಯಿತು. ಇದಕ್ಕೆ ಕಾರಣ ಯಾರು? ಪ್ರಿಯಾಂಕಾ ಖರ್ಗೆ ಅವರು. ಏನು ಅಮಾಯಕರ ಮೇಲೆ ಒತ್ತಾಯ ಪೂರ್ವಕವಾಗಿ ಅಟ್ರಾಸಿಟಿ ಕೇಸ್ಗಳನ್ನು ಹಾಕಿರ್ತಕ್ಕಂಥದ್ದು. ಇದನ್ನು ನಾವು ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ನ ನಾಯಕರೇ ಹೇಳ್ತಾ ಇದ್ದಾರೆ. ಮಾಜಿ ಮಹಾಪೌರರಾಗಿರ್ತಕ್ಕಂಥ ಹಾಲಿ ವೀರಶೈವ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮೋದಿ ಅವರು ಹೇಳ್ತಾ ಇದ್ದಾರೆ, ಚರಣ ಮೋದಿ ಅವರು ಯಥಾ ಸುಮ್ಮನೆ ಅಟ್ರಾಸಿಟಿ ಕೇಸ್ಗಳನ್ನು ಹಾಕೋದು ಎದುರಿಸೋದು. ಈ ತರ ಮಾಡಬಹುದಾ ಪ್ರಿಯಾಂಕಾ ಖರ್ಗೆ ಅವರು? ಚಿತ್ತಾಪುರ ತಾಲೂಕಿನಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ಮರಳು ಕಳ್ಳದಂಧೆ. ಕಡಿವಾಣವೇ ಇಲ್ಲ. ನಿಮ್ಮ ರಾಜ ಈ ತರ ನಡೆಸ್ಬೋದ ತಾವು? ಮತ್ತೆ ಬೇರೆಯವ್ರಿಗೆ ಏನು ಆಚಾರ ಹೇಳ್ತೀರಾ? ಆಳಂದ ತಾಲೂಕಿನಲ್ಲಿ ಅಪ್ರಾಪ್ತ ಬಾಲಿಕೆ ಅತ್ಯಾಚಾರ ಮಾಡಿ ಕೊಲೆಗೈದು ಬಾವಿಯಲ್ಲಿ ಎಸೆಲಾಯಿತು. ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥ ಇವರು. ನೋ ಜಸ್ಟಿಸ್ ಹಾಸ್ಗೆ. ಕಲಬುರಗಿ ನಗರದಲ್ಲಿ ನಾರಾಯಣ್ ಕಾಳೆ ಎಂಬ ದಲಿತ ಯುವಕನನ್ನು ವಿಚಾರಣೆ ನೆಪದಲ್ಲಿ ಪೊಲೀಸರು ಲಾಕಪ್ ಡೆತ್ ಮಾಡಿರುವ ಪ್ರಕರಣ. ಕಲಬುರಗಿ ಮಹಾನಗರದಲ್ಲಿ 10 ಯುವಕರ ಕೊಲೆ ಪ್ರಕರಣಗಳು, ಆಡ್ ಹಗಲೇ ಕೊಲೆ, ದರೋಡೆ ಪ್ರಕರಣಗಳು ಆಡ್ ಹಗಲೇ ನಡೀತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಿ ಪ್ರಿಯಾಂಕಾ ಖರ್ಗೆ ಅವರು? ಚೌಡಾಪುರ ಗ್ರಾಮದಲ್ಲಿ ಗೌಡ ಪಾಟೀಲ್ ಅವರಿಗೆ ಆಡು ಹಗಲೇ ಮಾರಾಸ್ತ್ರಗಳಿಂದ ಕೊಲೆ ಮಾಡಲಾಯಿತು.
ಆಳಂದ್ ತಾಲೂಕಿನ ಸರ್ಸಂಬ ಗ್ರಾಮದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಹಂತಪ್ಪ ಹಾಲೂರು ಅವರನ್ನು ಹಗಲೇ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನ ಓರಿಯೆಂಟಲ್ ಫ್ಯಾಕ್ಟರಿನಲ್ಲಿ 13 ಜನ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ. ಮಂತ್ರಿಗಳ ಒತ್ತಡದಿಂದ ಆ 13 ಜನ ಯುವಕರಿಗೆ ಮತ್ತೆ ಇದುವರೆಗೂ ಉದ್ಯೋಗ ತಂದುಕೊಂಡಿಲ್ಲ, ಜಡ್ಜ್ಮೆಂಟ್ ಬಂದರೂ ಕೂಡ. ನಿನ್ನೆ ತಾನೇ ಮಹೇಶ್ ಗೌಳಿ ಅಂತ ಒಬ್ಬ ಬಿಜೆಪಿ ಯುವಕರಿಗೆ ಏನ್ ಮಾಡಿದ್ದಾರೆ, ಗಡಿಪಾರು ಮಾಡಿದ್ದಾರೆ, ಜಿಲ್ಲೆಯಿಂದ ಗಡಿಪಾರು ಮಾಡಿದ್ದಾರೆ. ಕಲಬುರ್ಗಿ ಪ್ರಕರಣ ನಮ್ಮ ಅವಣ್ಣ ಮೇಕೆರೆ ಅವರು 81 ದಿನ ಧರಣಿ ಮಾಡಿದ್ರು, ನ್ಯಾಯ ಕೊಡಬೇಕು ಅಂತ. 81 ದಿನ ಅಲ್ಲ, 106 ದಿನ ಆದರೂ ಕೂಡ ಇದುವರೆಗೆ ನ್ಯಾಯ ಕೊಟ್ಟಿಲ್ಲ. ಇದುವರೆಗೆ ಆ ವಿಷಯದಲ್ಲಿ ಏನು ಕೂಡ ನ್ಯಾಯ ಸಿಕ್ಕಿಲ್ಲ. ಅಜಯ್ ಸಿಂಗ್ ಇವರ ಮನೆಯಲ್ಲಿ ದೇವಪ್ಪ ನಾಟಿಕಾರ್ ಇವರ ಪ್ರಚೋದಿತ ಆತ್ಮಹತ್ಯೆ ಎಂದು ಬಿಂಬಿಸಿ ಎಫ್ಐಆರ್ ಆಗದಂತೆ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದಾರೆ. ಸಾಗೂರು ಗ್ರಾಮದ ಯುವಕ ಬಿಜೆಪಿ ಮುಖಂಡ ಗಿರೀಶ್ ಚಕ್ರ ಇವರನ್ನು ಮಾರಕಾಸ್ತ್ರಗಳಿಂದ ಬರ್ಬರ ಹತ್ಯೆ. ತಾಡತೆಗನೂರು ಗ್ರಾಮದ ಶರಣು ಜಮಾದಾರ್ ಇವರ ಪ್ರಚೋದಿತ ಆತ್ಮಹತ್ಯೆ ಪ್ರಕರಣ. ಅಫ್ಜಲ್ಪುರ ತಾಲೂಕಿನ ಚಿಂಚೋಳಿ ಗ್ರಾಮದ ಶಿವಶರಣ ಜಮಾದಾರ್ ಇವರ ಕೊಲೆ. ಸಾವಣಗಿ ಗ್ರಾಮದ ಬಾಲಕಿ ಮೇಲೆ ಅತ್ಯಾಚಾರ. ಜೇವರ್ಗಿ ತಾಲೂಕಿನ ಯಾದಮೂರು ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ. ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದಲ್ಲಿ ಗುಂಡಪ್ಪ ಕೋಡ್ಲಿ ಇವರ ಪ್ರಚೋದಿತ ಆತ್ಮಹತ್ಯೆ ಪ್ರಕರಣ. ಚೌಡಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಿಗೆ ರಾತ್ರಿ 12 ಗಂಟೆಗೆ ಅನಾಮಧೇಯ ವ್ಯಕ್ತಿಯಿಂದ ಕೊಲೆಗೈದರು. ಪ್ರಿಯಾಂಕಾ ಖರ್ಗೆ ಅವರು ಕರ್ನಾಟಕ ರಾಜ್ಯಕ್ಕೆ ಭಗವದ್ಗೀತೆ ಬೋಧನೆ ಮಾಡ್ತಾರೆ. ರಾಜಕೀಯ ಗಮನದಲ್ಲಿ ವಾಟ್ ಲಾ ಅಂಡ್ ಆರ್ಡರ್ ಇಸ್ ದೇರ್ ಇನ್ ಕಲಬುರ್ಗಿ ಡಿಸ್ಟ್ರಿಕ್ಟ್. ನೀವು ಆಚಾರ ಹೇಳ್ತೀರಿ, ಸಂವಿಧಾನವನ್ನು ಓದ್ರಿ ಅಂತ ಹೇಳಿ. ನಮ್ಮ ಚಕ್ರವರ್ತಿ ಸೂಲಿಬೆಲೆ ವಾಟ್ಸಪ್ ಯೂನಿವರ್ಸಿಟಿ ಪುಂಕ ಶಬ್ದಗಳು ಏನಿದೆ? ಯಾವ ಯೂನಿವರ್ಸಿಟಿಯಿಂದ ಓದ್ ಬಂದಿದ್ದಾರೆ ಇವರು? ಯಾರು ಇವರಿಗೆಲ್ಲ ಸರ್ಟಿಫಿಕೇಟ್? ನಿಮಗೆಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ? ಈ ತರದೆಲ್ಲ ಕೊಲೆ, ಬೆದರಿಕೆ, ಲಾ ಅಂಡ್ ಆರ್ಡರ್ ಫೈಲು. ನಿಮ್ ಚಿತ್ತಾಪುರ ತಾಲೂಕಿನಲ್ಲಿ 3 ದಿನಕ್ಕೆ ಒಂದ್ಸರಿ ನೀರು ಬಿಡ್ತಾ ಇಲ್ಲ. ನಿಮ್ ಚಿತ್ತಾಪುರ ತಾಲೂಕಿನಲ್ಲಿ ಹೋದ ರಸ್ತೆಗಳು ಹೆಂಗಿದಾವ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟವನ್ನು ತೆಗೆದುಕೊಳ್ತೇವೆ. ಬರುವಂತಹ ಚುನಾವಣೆಗಳಲ್ಲಿ, MP ಚುನಾವಣೆಗಳಲ್ಲಿ ಈ ಎಲ್ಲ ಸಾಲು ಸಮಾಜದ್ರೋಹಿ ಚಟುವಟಿಕೆಗಳ ವಿರುದ್ಧ ಕಲಬುರಗಿ ಜಿಲ್ಲೆಯ ಜನ ಮತದಾನವನ್ನು ಮಾಡಬೇಕು ಮತ್ತು ಈ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಇದನ್ನು ನೀವು ಹೇಳಿ ಆಮೇಲೆ ಈ ಮುಖ್ಯಮಂತ್ರಿಗಳೇ ಮತ್ತು ನಮ್ಮ ಯಾರೋ ಇನ್ನೊಬ್ರು ಸಚಿವರು, ನಮ್ಮ ಕಾರವಾರ ಮಲ್ಕಾಳ ವೈದ್ಯ, ನಾವು ಎಲ್ಲರೂ ಹೋದಾಗ ಅವ್ರು ಹೇಳಿದ್ದಾರೆ, ಈ ಟೈಪೇ ಹೋಗೋದು ಸರಿ ಇದೆ. ಯಾವ ಟೈಪ್ ಅಂತ ಹೇಳ್ಬಿಟ್ಟು 39 ಶಬ್ದಗಳನ್ನು ತೆಗೆದುಕೊಂಡು ಇವೆಲ್ಲವನ್ನು ಕೂಡ ಎಸ್ಟಿಗೆ ಸೇರಿಸಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಅದು ಯಾವುದನ್ನ ಸೇರಿಸ್ಬೋದು, ಯಾವುದಕ್ಕೆ ಸೇರಿಸೋದಕ್ಕೆ ಈ ತಕ್ಷಣಕ್ಕೆ ಆಧಾರ ಅವನು ಕೊಡಿ, ಅವ್ರು ಕೊಟ್ಟಿದ್ದೀವಿ, ನಾವು ಕೊಟ್ಟು ಈಗ ಕೊಟ್ಟಿರೋಣ. ಈಗ ಹೇಳಿದ್ರೆ ಅದಕ್ಕಿಂತ ಮುಂಚೆ ನಾನು ಮಾಡಿರ್ತೀನಿ ಆಗ್ತದ ಅಂತ ಹೇಳಿ ಮೋದಿ ಅಲ್ಲ ಫೈಲ್ ಇರೋದು ಇದೆ, ಅದನ್ನ ಮಾಡ್ಕೊಂಡ್ ಬರ್ರಿ ಅಂತ ಈಗ ಹೇಳಿದ್ರೆ ಬಂದಿರೋದು ಈ ತರ ಮಾಡಿ ಅಂತ ಅವಕಾಶ ಹಿಂದೆ ಸರ್ಕಾರ ಎಲ್ಲ ಇತ್ತು. 57 ವರ್ಷ ಇವರು ಏನ್ ಮಾಡಿದಾರೆ ಅನ್ನೋದು ಗೊತ್ತಿದೆ. 57 ವರ್ಷ ಇವರು ಏನ್ ಮಾಡಿದ್ದಾರೆ 10 ವರ್ಷದಲ್ಲಿ ಮಾಡ್ತಾರೆ. ಅಲ್ಲ, ನೀವು ಹಿಂದಕ್ಕೆ ಹೇಳಿದ್ರಿ ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ಹೇಳಿದ್ರಿ, ನಿಮ್ಮವರು ನಿಮ್ಮ ಕಾರ್ಯಕರ್ತರು ಮಾಡಿ ತೋರಿಸ್ತೇವೆ. ಈಗ ನೀವು ಅವರು 57 ವರ್ಷ ಅವ್ರು ಮಾಡಿ ನೀವು ತಪ್ಪು ಮಾಡ್ತೀರಿ. ನೀವು ಅದಕ್ಕೆ ಹೇಳ್ತೀವಲ್ಲ, 57 ವರ್ಷ ಅವ್ರು ಮಾಡ್ಯಾರ.